ನಮಸ್ಕಾರ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಅನೇಕ ಆಯುರ್ವೇದಿಯ ಗಿಡಗಳನ್ನು ನಾನು ನಿಮಗೆ ಆಗಾಗ್ಗೆ ಪರಿಚಯಿಸ್ತಾ ಇರ್ತೀನಿ. ಬಹುಶಃ ಈ ಗಿಡಗಳ ಉಪಯೋಗಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ಇವುಗಳನ್ನು ಉಪಯೋಗಿಸ್ತಾ ಬಂದರೆ ಆರೋಗ್ಯಪೂರ್ಣ ಜೀವನವನ್ನು ನಾವು ನಡೆಸ್ಬೋದು. ಇವತ್ತು ಸಹ ಇಂಥದ್ದೇ ಒಂದು ಅದ್ಭುತ ಹಣ್ಣಿನ ಗಿಡದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗಿಡ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ ಇರುತ್ತೆ. ಇದರ ಉಪಯೋಗ ಎಷ್ಟಿದೆ ಅಂತಂದರೆ, ಇದನ್ನು ಈಗ ಹೊಸ ತಂತ್ರಜ್ಞಾನದೊಂದಿಗೆ ಬೆಳೆಸಿ ಔಷಧಿಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಣ್ಣಿನ ಇದರ ಪ್ರಾಡಕ್ಟ್ಗಳನ್ನು ಆನ್ಲೈನಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನೀವು ನಿಮ್ಮ ಮನೆಯಲ್ಲೇ ಯಾಕೆ ಈ ಗಿಡವನ್ನು ಬೆಳೆಸ್ಕೊಳ್ಬಾರ್ದು? ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅಂದರೆ ಇದರ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಈ ಗಿಡವನ್ನು ನಾವು ಅನೇಕ ಬಾರಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೋಡಿರ್ತೀವಿ. ಆದರೆ ಈ ಗಿಡದ ಸರಿಯಾದ ಪರಿಚಯ ಇರೋದಿಲ್ಲ ಅಷ್ಟೇ. ಈ ಗಿಡವನ್ನು ಗುಪ್ಪಟ್ಟೆ ಗಿಡ, ಗದ್ದೆ ಹಣ್ಣಿನ ಗಿಡ, ಕೇಪೆ ಗಿಡ, ಗುಡ್ಡೆ ಹಣ್ಣು ಮೊದಲಾದ ಹೆಸರುಗಳಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ನೇಟಿವ್ ಗೂಸ್ಬೆರಿ, ಫಾರೆಸ್ಟ್ ಕೇಪ್ ಗೂಸ್ಬೆರಿ, ಪಿಗ್ಮಿ ಗೂಸ್ಬೆರಿ ಹೀಗೆ ಮೊದಲಾದ ಹೆಸರುಗಳಿಂದ ಕರೀತಾರೆ. ರಸ್ತೆ ಬದಿಯಲ್ಲಿ, ಗದ್ದೆ ಬದಿಯಲ್ಲಿ, ಖಾಲಿ ಜಾಗಗಳಲ್ಲಿ ಈ ಸಸ್ಯವನ್ನು ನಾವು ಕಾಣಬಹುದು. ಸೊಲನೇಶಿಯಾ ಕುಟುಂಬಕ್ಕೆ ಸೇರಿದಂತಹ ಈ ಗಿಡದ ವೈಜ್ಞಾನಿಕ ಹೆಸರು ಪಿಸೆಲಿಯಾ ವಿನಿಮಾ ಅಂತ. ಈ ಸಸ್ಯವನ್ನು ನಾವು ಭಾರತ, ಮಲೇಷಿಯಾ, ಆಸ್ಟ್ರೇಲಿಯಾ ಹಾಗೂ ಬಲೂಚಿಸ್ತಾನಗಳಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಈ ಗಿಡ 20 ರಿಂದ 50 ಸೆಂಟಿಮೀಟರ್ನಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ತಿಳಿ ನೇರಳೆ ಕಂದು ಮಿಶ್ರಿತ ಬಣ್ಣದ ಕಾಂಡ, ಹಳದಿ ಮಿಶ್ರಿತ ಬಿಳಿ ಬಣ್ಣದ ಹೂವು ಹಾಗೂ ಹಸಿರು ಬಣ್ಣದ ಎಲೆಗಳನ್ನು ಈ ಗಿಡ ಹೊಂದಿದೆ. ಬಲೂನಿನಂತೆ ಉಬ್ಬಿರುವ ಪದರದ ಒಳಗೆ ಗೋಲಿಯಾಕಾರದ ಕಾಯಿ ಇರುತ್ತೆ. ಚೆರ್ರಿ ಟೊಮ್ಯಾಟೊದಂತೆ ಕಾಣುವ ಈ ಕಾಯಿ ಆಕರ್ಷಕವಾಗಿರುತ್ತೆ. ಇದು ಬಲಿತ ನಂತರ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದು ಫಿನೋಲಿಕ್ಸ್, ಆಲ್ಕಲಾಯ್ಡ್, ಸ್ಟೆರಾಯ್ಡ್, ಫ್ಲೇವನಾಯ್ಡ್ ಎಂಬ ರಾಸಾಯನಿಕಗಳನ್ನು ಹೊಂದಿದೆ. ಇದರ ಹಣ್ಣು, ಬೇರು, ಎಲೆ ವಿಷಕಾರಿ ಅಲ್ಲದಿದ್ದರೂ ಹಣ್ಣಿನ ಸುತ್ತ ಇರುವ ಪದರ ವಿಷಯುಕ್ತವಾಗಿರುತ್ತೆ. ಹಣ್ಣನ್ನು ರಕ್ಷಿಸೋದಕ್ಕೆ ಸಸ್ಯ ಮಾಡಿಕೊಂಡಿರುವಂತಹ ರಕ್ಷಣಾ ತಂತ್ರ ಇದು ಅಂತ ಅನ್ಬಹುದು. ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಒಣಗಿರುವಂತಹ ಹಣ್ಣನ್ನು ನೋಡಿ. ಇದರ ಮೇಲಿನ ಪದರವನ್ನು ಬಿಚ್ಚಿದಾಗ ನಮಗೆ ಒಳಗಡೆ ಈ ಹಣ್ಣು ಸಿಗುತ್ತೆ. ಅದರ ಒಳಗಡೆ ಈ ಸಣ್ಣ ಸಣ್ಣ ಬೀಜಗಳನ್ನು ನಾವು ಕಾಣಬಹುದು. ಈ ಬೀಜಗಳು ಉದುರಿ ಸಾಕಷ್ಟು ಗಿಡಗಳಾಗಿ ಅಲ್ಲಲ್ಲಿ ಬೆಳೀತವೆ. ಈ ಬೀಜಗಳನ್ನು ತಂದು ಅಲ್ಲಲ್ಲಿ ಉದುರಿಸಿದರೆ ಸಾಕು, ಬೇಕಾದಷ್ಟು ಗಿಡಗಳು ಬೆಳೀತವೆ. ಇನ್ನು ಈ ಪದರದ ಒಳಗೆ ಇರುವಂತಹ ಹಣ್ಣು ಹುಳಿ ಮತ್ತು ಒಗರಾಗಿದ್ದರೂ ಕೂಡ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಜೊತೆಗೆ ಸಾಕಷ್ಟು ಆಯುರ್ವೇದೀಯ ಗುಣಗಳನ್ನು ಹೊಂದಿದೆ. ಇನ್ನು ಈ ಗುಪ್ಪಟ್ಟೆ ಗಿಡದ ಉಪಯೋಗಗಳನ್ನು ನೋಡೋದಾದರೆ, ಸಂಪೂರ್ಣ ಸಸ್ಯವನ್ನು ಅಂದರೆ ಕಾಂಡ, ಎಲೆ, ಬೇರು, ಕಾಯಿ ಎಲ್ಲವನ್ನು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬಳಸಲಾಗುತ್ತೆ. ಸಾಮಾನ್ಯ ಜ್ವರ, ತಲೆನೋವು, ಕಿವಿ ನೋವು, ಕೀಲು ನೋವು ಮುಂತಾದ ತೊಂದರೆಗಳ ನಿವಾರಣೆಗೆ ಇದನ್ನು ಬಳಸಲಾಗುತ್ತೆ. ಗುಪ್ಪಟ್ಟೆ ಗಿಡದ ಬೇರಿನ ಕಷಾಯ ಮಾಡಿ ಕುಡಿಯೋದ್ರಿಂದ ಮಧುಮೇಹ ಅಂದರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಬಹುದು. ಗುಪ್ಪಟ್ಟೆ ಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಣ್ಣಿಗೆ ಬೇಕಾದ ಬೀಟಾ ಕೆರೋಟಿನ್ ಹಾಗೂ ಬೇರೆ ಬೇರೆ ಕೆರೋಟಿನಾಯ್ಡ್ಸ್ ಇರುತ್ತೆ. ನಮ್ಮ ದೇಹದಲ್ಲಿ ಈ ಬೀಟಾ ಕೆರೋಟಿನ್ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗಿ ಕಣ್ಣಿನ ದೃಷ್ಟಿ ಹಾಗೂ ಕಣ್ಣಿನ ತೊಂದರೆಗಳಿಗೆ ಸಂಬಂಧಿಸಿದಂತೆ ರಕ್ಷಣೆಯನ್ನು ಕೊಡುತ್ತೆ. ಇನ್ನು ಈ ಗುಪ್ಪಟ್ಟೆ ಹಣ್ಣಿನಲ್ಲಿ ಹೇರಳ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳಿರೋದ್ರಿಂದ, ಜೊತೆಗೆ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಚರ್ಮದ ಮೃದುತ್ವವನ್ನು, ಎಲಾಸ್ಟಿಸಿಟಿಯನ್ನು ಇದು ಕಾಪಾಡುತ್ತೆ. ಜೊತೆಗೆ UV ರೇಸ್ನಿಂದ ಚರ್ಮಕ್ಕೆ ಉಂಟಾಗುವಂತಹ ಡ್ಯಾಮೇಜನ್ನು ತಡೆಗಟ್ಟುತ್ತೆ. ಚರ್ಮದ ಸುಕ್ಕುಗಟ್ಟುವಿಕೆ, ಮುಖದಲ್ಲಿ ನೆರಿಗೆಗಳು ಅಂದರೆ ಫೈನ್ ಲೈನ್ಸ್ ಅಂತ ಏನು ಕರಿತೀವಿ, ಇವು ಡಾರ್ಕ್ ಸ್ಪಾಟ್ಸ್ ಮೊದಲಾದ ಮುಪ್ಪಿನ ಲಕ್ಷಣಗಳಿಂದ, ಏಜಿಂಗ್ ಸೈನ್ಸ್ಗಳಿಂದ ಚರ್ಮವನ್ನು ಕಾಪಾಡುತ್ತೆ. ಈ ಗುಪ್ಪಟ್ಟೆ ಹಣ್ಣನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಆರೋಗ್ಯಕರ ಹೊಳೆಯುವ ಚರ್ಮವನ್ನು ನಾವು ಪಡೆಯಬಹುದು. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಹಣ್ಣಿನಿಂದ ನೀವು ನ್ಯಾಚುರಲ್ ಆಗಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರೋದ್ರಿಂದ ದೇಹದಲ್ಲಿ WBC ಅಂದರೆ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇದರಿಂದ ಶೀತ, ನೆಗಡಿ, ಉರಿಯೂತದಂತಹ ತೊಂದರೆಗಳು ಕಡಿಮೆಯಾಗುತ್ತೆ. ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಬಲಗೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಗಿಡದ ಎಲೆಯನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ರಕ್ತದ ಶುದ್ಧೀಕರಣಕ್ಕೆ ಸಹಾಯ ಆಗುತ್ತೆ. ಗುಪ್ಪಟ್ಟೆ ಹಣ್ಣಿನಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇದ್ದು ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಅಂದರೆ ತಟಸ್ಥಗೊಳ್ಳುವಂತೆ ಮಾಡ್ತವೆ. ಈ ಫ್ರೀ ರ್ಯಾಡಿಕಲ್ಸ್ ದೇಹದ ಕೋಶಗಳನ್ನು ಡ್ಯಾಮೇಜ್ ಮಾಡಿ ದೇಹದಲ್ಲಿ ಅನೇಕ ಕಾಯಿಲೆಗಳಿಗೆ ಕಾರಣವಾಗ್ತವೆ. ಇದರಿಂದ ಬೇಗನೆ ವಯಸ್ಸಾದಂತೆ ಕಾಣ್ತಾರೆ. ಗುಪ್ಪಟ್ಟೆ ಹಣ್ಣಿನಲ್ಲಿ ಪಾಲಿಫಿನಾಲ್ಸ್ ಹಾಗೂ ಕೆರೋಟಿನಾಯ್ಡ್ಸ್ನಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ಇರೋದ್ರಿಂದ
ದೇಹದ ಕೋಶಗಳು ಆಕ್ಸಿಡೇಟಿವ್ ಸ್ಟ್ರೆಸ್ಗೆ ಒಳಗಾಗದಂತೆ ತಡಿತವೆ. ಇದರಿಂದ ಕ್ಯಾನ್ಸರ್ನಂತಹ ಅಪಾಯದಿಂದ ರಕ್ಷಣೆ ಸಿಗತ್ತೆ, ಹೃದಯದ ತೊಂದರೆಯಿಂದ ರಕ್ಷಣೆ ಸಿಗತ್ತೆ. ಈ ಗುಪ್ಪಟ್ಟೆ ಗಿಡದ ಒಂದೆರಡು ಎಲೆಗಳಿಂದ ಪ್ರತಿದಿನ ಟೀ ಮಾಡಿ ಕುಡಿಬಹುದು. ಈ ಗಿಡದ ಎಲೆಗಳನ್ನು ಹಬೆಯಲ್ಲಿ ಬೇಯಿಸಿ ಸ್ವಲ್ಪ ಬಿಸಿ ಇರುವಾಗಲೇ ನೋವಿರುವ ಜಾಗದಲ್ಲಿ ಇಟ್ಟರೆ ನೋವು ಕಡಿಮೆ ಆಗುತ್ತೆ. ಮೂತ್ರಕೋಶದ ತೊಂದರೆಗೂ ಸಹ ಈ ಗಿಡವನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ಇದರ ಎಲೆಗಳನ್ನು ಜಜ್ಜಿ ರಸವನ್ನು ತೆಗೆದು ಹಚ್ಚೋದ್ರಿಂದ ಕೀಲು ನೋವು, ಮಂಡಿ ನೋವು ಕಡಿಮೆ ಆಗುತ್ತೆ. ಅಲ್ಲದೆ ಉರಿಯೂತ, ಬಾವು ಇದಕ್ಕೂ ಸಹ ಇದರ ರಸವನ್ನು ಹಚ್ಚೋದ್ರಿಂದ ಉರಿಯೂತ ಆಗಲಿ ಅಥವಾ ಬಾವು ಆಗಲಿ ಕಡಿಮೆ ಆಗುತ್ತೆ. ಇದರಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಡೈಟರಿ ಫೈಬರ್ ಇರೋದ್ರಿಂದ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಬೋವೆಲ್ ಮೂವ್ಮೆಂಟ್ ಸರಿಯಾಗಿ ಆಗುತ್ತೆ, ಕಾನ್ಸ್ಟಿಪೇಷನ್ ತೊಂದರೆ ನಿವಾರಣೆಯಾಗುತ್ತೆ, ಕರುಳಿನಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಸಹಾಯವಾಗುತ್ತೆ, ಪೋಷಕಾಂಶಗಳ ಹೀರುವಿಕೆ ಸರಿಯಾಗಿ ಆಗುವಂತೆ ಮಾಡುತ್ತೆ. ಒಟ್ಟಿನಲ್ಲಿ ಜೀರ್ಣಕ್ರಿಯೆಗೆ ಇದು ಬಹಳ ಒಳ್ಳೆಯದು. ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಇದ್ದರೆ ಈ ಗುಪ್ಪಟ್ಟೆ ಹಣ್ಣನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಬಹುದು. ಇದರಲ್ಲಿರುವ ಅತಿ ಕಡಿಮೆ ಕ್ಯಾಲೋರಿ ಹಾಗೂ ಫ್ಯಾಟ್ನಿಂದಾಗಿ ಹಾಗೂ ಹೆಚ್ಚಿನ ಪ್ರಮಾಣದ ಫೈಬರ್ನಿಂದ ನಿಮ್ಮ ತೂಕ ಹೆಚ್ಚಾಗಲ್ಲ. ನಿಮ್ಮ ಜೀರ್ಣಕ್ರಿಯೆಯ ಅವಧಿಯನ್ನು ಹೆಚ್ಚು ಮಾಡಿ ಹಸಿವನ್ನು ತಡೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಹೆಚ್ಚು ತಿನ್ನೋದನ್ನು ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ಪಾಲಿಫಿನಾಲ್ಸ್ನಿಂದಾಗಿ ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಪೊಟ್ಯಾಷಿಯಂ ನಿಮ್ಮ BP ಕಂಟ್ರೋಲ್ ಮಾಡಿ ಸೋಡಿಯಂ ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಪಾಲಿಫಿನಾಲ್ಸ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ಗುಪ್ಪಟ್ಟೆ ಹಣ್ಣನ್ನು ನಾವು ಹೇಗೆ ಸೇವಿಸ್ಬೋದು ಅಂತ ನೀವು ಕೇಳ್ಬೋದು. ಫ್ರೆಶ್ ಫ್ರೂಟ್ ಅಂದರೆ ಹಣ್ಣನ್ನೇ ನೀವು ಡೈರೆಕ್ಟಾಗಿ ತಿನ್ಬೋದು, ಸಲಾಡ್ ರೂಪದಲ್ಲಿ ತಿನ್ಬೋದು, ಡ್ರೈ ಫ್ರೂಟ್ಸಿಂದ ಸ್ಮೂತೀಸ್ ಮಾಡ್ಕೊಳ್ಬೋದು, ಯೋಗರ್ಟ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಡೆಸರ್ಟ್ಸ್ ರೂಪದಲ್ಲಿ ತಿನ್ಬೋದು, ಸಾಸ್ ಹಾಗೂ ಜಾಮನ್ ಕೂಡ ಮಾಡ್ಕೊಳ್ಬಹುದು. ಆದರೆ ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ಮಾತ್ರ ಇದನ್ನು ಸೇವಿಸಿ, ಅತಿಯಾಗಿ ಸೇವಿಸೋದು ಬೇಡ. ಇನ್ನು ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ಹಣ್ಣನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸದೇ ಇದ್ದರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಉಂಟಾ ಅಂತ ನೀವು ಕೇಳಿದರೆ ಖಂಡಿತ ಸೈಡ್ ಎಫೆಕ್ಟ್ಸ್ ಉಂಟು. ಈ ಹಣ್ಣಿನ ಸುತ್ತ ಇರುವಂತಹ ಬಲೂನಿನ ಆಕಾರದ ಸಿಪ್ಪೆ ವಿಷಯುಕ್ತವಾಗಿರುತ್ತೆ. ಗಿಡ ಹಣ್ಣಿನ ರಕ್ಷಣೆಗಾಗಿ ಈ ವಿಷಯುಕ್ತ ಪದರವನ್ನು ಹೊಂದಿರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಸಿಪ್ಪೆ ಅಥವಾ ಪದರವನ್ನು ತಿನ್ನಬಾರ್ದು. ಹಣ್ಣನ್ನು ಮಾತ್ರ ನೀವು ತಿನ್ನಬೇಕು. ಇನ್ನು ಈ ಹಣ್ಣುಗಳನ್ನು ಅತಿಯಾಗಿ ತಿನ್ನೋದ್ರಿಂದ ವಾಂತಿ ಅಥವಾ ಭೇದಿ ಉಂಟಾಗಬಹುದು. ಇದನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಯಾಕಂದರೆ ಇದರ ಪ್ರಮಾಣ ಹೆಚ್ಚು ಕಡಿಮೆಯಾದಲ್ಲಿ ತೊಂದರೆ ಉಂಟಾಗಬಹುದು. ಆದ್ದರಿಂದ ಇದರ ಬಗ್ಗೆ ಹೆಚ್ಚಿನ ಜ್ಞಾನ ಇರುವಂಥವರ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾತ್ರ ನೀವು ಇದನ್ನು ಔಷಧಿಯಾಗಿ ಬಳಸಬೇಕು. ಯಾವಾಗಾದರೂ ಒಮ್ಮೆ ಈ ಹಣ್ಣನ್ನು ಹಾಗೆ ತಿನ್ನೋದ್ರಿಂದ ಏನೂ ಸಮಸ್ಯೆಗಳಿಲ್ಲ. ನೋಡಿರಲ್ಲ ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೇ ಇರುವಂತಹ ಈ ಗುಪ್ಪಟ್ಟೆ ಗಿಡದ ಬಗ್ಗೆ ನಿಮಗೆ ಸಾಕಷ್ಟು ವಿಷಯ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.